ಐ ಗೆಸ್ ಗುರು ಎಲ್ಲರಿಗೂ ನಮಸ್ಕಾರ. ಅಂದರೆ ಈಗ ವ್ಲಾಗ್ ಮಾಡೋಕ್ಕೆ ಸುಮ್ಮನೆ ಮಾಡಾಕತ್ತೀನಿ, ಯಾಕಂದರೆ ಈಗ ನಾರ್ಮಲ್ ಒಂದು ವೀಡಿಯೋ ಇರಲಿ ಅಂತಂದು. ಯಾಕಂದ್ರೆ ಸಬ್ಸ್ಕ್ರೈಬರ್ಸ್ ಬರೋಲ್ಲ, ವಾಚರ್ಸ್ ಬರೋದು. ಯಾಕಂದರೆ ಈಗ ಫೈನಲಿ ಟ್ರಿಪ್ ಪ್ಲ್ಯಾನ್ ಮಾಡೈತಿ, ಸಕ್ಸಸ್ಫುಲ್ ಆಗೈತಿ. ಸತತ 1.5 ತಿಂಗಳಿಂದ ಪ್ಲ್ಯಾನ್ ಮಾಡಾಕತ್ತಿದ್ವಿ. ಎಲ್ಲರೂ ಒಪ್ಕೊಂಡ್ರೆ ನಮ್ಮವರು ಆಗ್ಯಾರ, ಒಂದು 8 ಮಂದಿ 7 ಮಂದಿ ಆಗಿವಿ. ಅಂದ್ರೆ ಭಾಳ ಮಂದಿ ಆಗಿತ್ತು, ಸ್ವಲ್ಪ ಡಿಕ್ರೀಸ್ ಆಗಿತ್ತು. ಆದ್ರಂತರೂ ಹೋಗೋದು ಮಾತ್ರ ಅಂತರೂ ಮಿಸ್ ಆಗಿಲ್ಲ. ಫೈನಲಿ ಹೋಗಾಕತ್ತೀವಿ. ಅದು ಹೋದ್ಮೇಲೆ ಯಾವ ಥರ ವೀಡಿಯೋ ಮಾಡ್ತೀವಿ ಎಲ್ಲ ಒಂದೊಂದೇ ಅಪ್ಲೋಡ್ ಮಾಡ್ತೀವಿ. ಟ್ರಿಪ್ಪು 5 ದಿನ ಟ್ರಿಪ್ಪು, ಫುಲ್ ಎಂಜಾಯ್ಮೆಂಟ್ ಇರುತ್ತೆ. ಎಲ್ಲ ನಮ್ಮ ಹುಡ್ರ ಹೊಂಟೀವಿ. ಹೋದ್ಮೇಲೆ ಫುಲ್ ಕಡೆ ದಾಂಡೇಲಿ ಅಂತೆ, ಹೊನ್ನಾವರ, ಚಿಕ್ಕಮಂಗ್ಳೂರು, ಫುಲ್ ಒಂದು 5 ದಿನ ದಬಾಸಿ ಹೊಂಟಿಬಿಟ್ಟಿವಿ. ಹೋಗಿ ಎಂಜಾಯ್ಮೆಂಟ್ ಅಂತಾರೆ ಭಯಂಕರ ಇರುತ್ತೆ. ಆದಷ್ಟು ಟ್ರೈ ಮಾಡ್ತೀನಿ ವ್ಲಾಗ್ ಮಾಡ್ಬೇಕಂತಲೇ ಅನ್ಕೊಂಡೀನಿ. ಯಾಕಂದ್ರೆ ಅಲ್ಲಿ ಎಂಜಾಯ್ಮೆಂಟ್ ಒಳಗೆ ಇರ್ಬೇಕಾದ್ರೆ ವ್ಲಾಗಿಗೆ ಮಾಡೋಕ್ಕೆ ಮೂಡು ಬರಲ್ಲ. ಆದ್ರೂ ನೋಡ್ತೀನಿ ನಮ್ಮ ಹುಡ್ರು ಸ್ವಲ್ಪ ಇವು ಇರ್ತಾವೆ, ಎಡಿಟಿಂಗ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ಈಗ ಇನ್ನೊಂದು ನೆಕ್ಸ್ಟ್ ಡೇ ಸ್ಟಾರ್ಟ್ ಆಗ್ಬಿಡುತ್ತೆ, ಮತ್ತು ಈ ಕಡೆ ಎಡಿಟಿಂಗ್ ಕುಂತಂದರೆ ಅಲ್ಲಿ ಎಂಜಾಯ್ಮೆಂಟ್ ಇನ್ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ಆದಷ್ಟು ವೀಡಿಯೋ ಅಲ್ಲೇ ಮಾಡ್ಕೊಂಬಂದು ಇಲ್ಲಿ ಮಾಡೋಣ ಏನಂತ ನೋಡ್ತೀನಿ. ಲ್ಯಾಪ್ಟಾಪ್ ಎಲ್ಲ ತೊಗೊಂಡೋಗಿರ್ತೀನಿ, ನೋಡಮ್ಮ ಎಡಿಟ್ ಆದ್ರೆ ಮಾಡುವ, ಇಲ್ಲಾಂದ್ರೆ ಇಲ್ಲೇ ಬಂದು ಮಾಡ್ತೀನಿ. ವೀಡಿಯೋ ಅಂತರೂ ಪೂರ ಯಾವ ಮಿಸ್ ಮಾಡೋಕೆ ಹೋಗ್ಬಿಡ್ರಿ. ಎಲ್ಲವೂ ದಿನ ಒಂದೊಂದು ಕಂಪ್ಲೀಟ್ ಬಿಡ್ತೀನಿ. ಎಲ್ಲ ಒಂದ್ರದಾಗ ಬಿಟ್ಟರೆ ಅದು ಲಾಂಗ್ ಆಗುತ್ತೆ, ನೋಡೋಕೆ ಅನ್ಸಲ್ಲ. ಅದಕ್ಕೆ ಈಗ ಒಂದು ದಿನದ ಅಷ್ಟೇ ಹಾಕ್ತೀನಿ. ಇನ್ನೊಂದು 2-3 ದಿನ ಬಿಟ್ಟು 2ನೇ ದಿನ ಏನೇನು ಮಾಡಿದ್ವಿ ಅದು ಹಾಕ್ತೀವಿ. ಊಟ ಗೀಟ ಸ್ನ್ಯಾಕ್ಸ್ ಗೀಕ್ಸ್ ಎಲ್ಲರಿಗೆಲ್ಲ ಆಲ್ಮೋಸ್ಟ್ ಎಲ್ಲ ನಮ್ಮವ್ರದ್ದು ಶಾಪಿಂಗ್ ಹೋಗ್ಯಾರ. ಎಲ್ಲರೂ ಬಂದು ಎಲ್ಲ ಜೋಡಿಸ್ಕೊಂಡು ನಮಗೂ ಸ್ವಲ್ಪ ಇನ್ನೂ ಬಟ್ಟೆ ಅದು ಬಟ್ಟೆ ಒಕ್ಕೋಬೇಕು. ಮೊನ್ನೆ ಅಣ್ಣನ ಮದುವೆ ಎಲ್ಲ ಹಾಕ್ಕೊಂಬಿಟ್ಟಿನಿ, ಅದಕ್ಕೆ ಬಟ್ಟೆ ಹೋಗ್ಯದು ಭಾಳ ಪೆಂಡಿಂಗ್ ಐತಿ. ವಿಡಿಯೋ ರೆಕಾರ್ಡ್ ಹಾಕತೈತಿಲ್ಲ, ಎಸ್ ಹಾಕತೈತಿ. ಅದಕ್ಕೆ ಈಗ ಮಾಡಿ, ಈಗ ಸ್ವಲ್ಪ ನಂದು ಸ್ವಲ್ಪ ಕೆಲಸ ಐತೆ ಹೊರಗಡೆ, ಸೈಡ್ ಗೀಟಿಗೆ ಬಂದ್ಮ್ಯಾಗ ಎಲ್ಲ ಆಗುತ್ತೆ. ಬಂದ್ಮ್ಯಾಗ ಮಾಡ್ಬೇಕು. ಅಂದ್ರೆ ಇನ್ನೂ ಬ್ಯಾಗ್ ಪ್ಯಾಕ್ ಏನೂ ಮಾಡಿಲ್ಲ, ಇನ್ನೂ ನಾಳೆ ನಾಡ್ದು ಹೊಂಟಿದ್ದು. ಯಾವಾಗ ಅಂದರೆ ಸಂಡೇ ಬೆಳಗ್ಗೆ, ಅಂದರೆ 24 ತಾರೀಕು ಸಂಡೇ, ಈ ತಾರೀಕು 24ಕ್ಕೆ ಬೆಳಗ್ಗೆ ಹೊಂಟೀವಿ. ಹೋಗಿ ಬೆಳಗ್ಗೆ ಮುಂಜಾನೆ ಹೋಗಿ ಸೀದಾ ಫಸ್ಟ್ ದಾಂಡೇಲಿಗೆ ಹೋಗ್ತೀವಿ. ದಾಂಡೇಲಿಯಿಂದ ಗೋಕರ್ಣ, ಹೊನ್ನಾವರ, ಮುರುಡೇಶ್ವರ ಮತ್ತು ಚಿಕ್ಕಮಂಗ್ಳೂರು ಮತ್ತು ಸುತ್ತಮುತ್ತ ಇಡನ್ ಪ್ಲೇಸ್ ಯಾವ ಬರ್ತಾವೆ ಇದು ಅಕಸ್ಮಾತ್ ಈ ವ್ಲಾಗ್ ನೋಡಿ ನಿಮಗೆ ಯಾವ್ದಾರ ಅಲ್ಲಿ ಸುತ್ತಮುತ್ತ ಅನಿಸಿದ್ರೆ ನಮಗೆ ಕಾಮೆಂಟಾಗಿ ಹಾಕಿದ್ರೆ ಇನ್ನೂ ಭಾಳ ಉತ್ತಮ ಆಗುತ್ತೆ. ನಿಮ್ಮ ಹೆಸರು ಹೇಳಿ ಹೋಗಿ ಬರ್ತೀವಿ, ಅಂದರೆ ಇವ್ರು ಅಂತಾರಂತ ಹೇಳ್ತೀವಿ. ಅದಕ್ಕೆ ಹೋಗೋದು ಮಾತ್ರ ನನಗೆ ಹೇಳೋದು ಮಾತ್ರ ಮರೆಯೋಕೆ ಹೋಗ್ಬಿಡ್ರಿ ನೀವು. ಮತ್ತು ಅಷ್ಟೇ, ಮತ್ತೇನಿಲ್ಲ. ಅದಕ್ಕೆ ನೀವು ಬಂದು ಈ ವ್ಲಾಗ್ ಅಂತೂ ನೀವು ಪೂರ ನೋಡಿ ನಮಗೆ ಅನಿಸಿಕೆ ಹೇಳ್ರಿ, ಏನೇನು ತೊಗೋಬೇಕು. ಯಾಕಂದ್ರೆ ನಮ್ಮದು ಫಸ್ಟ್ ಟ್ರಿಪ್ಪು ಲಾಂಗ್ ಟ್ರಿಪ್ಪು ಹೊಂಟಿವಿ, ಅದು ಮತ್ತು ಹೆವಿ ದೂರ. ಟಿ ಟಿ ಎಲ್ಲ ಅಂದ್ರೆ ಬಸ್ಸಾಗ ಟ್ರೈನ್ ಏನೆಲ್ಲ ಟಿ ಬುಕ್ ಮಾಡೀವಿ. ಟಿ ಬರುತ್ತೆ, ಎಲ್ಲ ರೂಮ್ ಗೀಮ್ ಎಲ್ಲ ಬುಕ್ ಮಾಡೀವಿ. ಏನಿಲ್ಲ, ಹೋಗೋದೈತಿ, ದಬಾಯಿಸಿ ಎಂಜಾಯ್ ಮಾಡೋದೈತಿ, ಬರೋದೈತಿ. ಭಾಳ ಮಂದಿ ಬರೋಕ್ಕಾಗಲಿಲ್ಲ, ಅವ್ರಿಗೆ ಎಕ್ಸಾಮು ಅವು ಇವು ಇರುತ್ತೆ. ಮತ್ತು ಈ ಟೈಮ್ ಬಿಟ್ಟು ಅಂದ್ರೆ ಮತ್ತೆ ಯಾವಾಗ ಹೋಗೋಕ್ಕಾಗಲ್ಲ. ನಾರ್ಮಲ್ ಇಲ್ಲಿ ಸುತ್ತಮುತ್ತ ಹೋಗ್ಬೋದು, ಅಂದ್ರೆ ಅಷ್ಟು ಲಾಂಗ್ ಹೋಗೋಕ್ಕಂತ ಆಗಲ್ಲ. ಅದಕ್ಕೆ ನೋಡ್ಬೇಕು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸಬ್ಸ್ಕ್ರೈಬ್ ಮಾಡಿಸ್ರಿ, ಶೇರ್ ಮಾಡಿಸ್ರಿ. ಮೇನ್ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಸಾಕ್ರಿ. ಆಮೇಲೆ ವೀಡಿಯೋ ಪೂರ ನೋಡಿರಿ. ಮತ್ತು ಈಗ ಫುಡ್ಲಾಗಿಂದು ಮತ್ತು ಸ್ಟಾಕ್ ಮಾಡಿ ಇಟ್ಕೋಬೇಕು. ಒಂದು 2-3 ವೀಡಿಯೋ ಸ್ಟಾಕ್ ಮಾಡಿ ವಾಯ್ಸ್ ಕೊಟ್ಟು ಎಡಿಟ್ ಮಾಡಿ ಸ್ಟಾಕ್ ಮಾಡಿ ಇಟ್ಕೋಬೇಕು. ಯಾಕಂದ್ರೆ 5 ದಿನ ಹೋಗ್ಬಿಡ್ತೀವಿ, ಆಗಲ್ಲ, ಅದು ಭಾಳ ತ್ರಾಸಾಗತ್ತೆ. ಅದಕ್ಕೆ ಮಾಡ್ಬೇಕು. ಅದು ಸ್ಟಾಕ್ ಮಾಡ್ಕೊ, ಭಾಳ ಕೆಲಸ ಐತಿ. ಇನ್ನು ಮನ್ಯಾಗ ಸ್ವಲ್ಪ ಸ್ನ್ಯಾಕ್ಸು ಗೀಕ್ಸು ಅವು ಇವು ಮಾಡಿಸೋದೈತಿ, ಮಾಡಿಸ್ಬೇಕು. ಮಾಡಿಸಿ ನಮ್ಮ ದೋಸ್ತರಿಗೆ ಹೇಳ್ಬೇಕು ಅವು ತೊಗೊಂಬರ್ಲಿ ಅಂತಂದು. ಮತ್ತು ಇಟ್ಟಿಟ್ಟಕ್ಕೆ ಎಲ್ಲದಕ್ಕೂ ನಮ್ಗೆ ಕೇಳೋದಲ್ಲ, ಯಾಕಂದ್ರೆ 3 ದಿವಸದ್ದಲ್ಲ ಇದು. ಒಂದು ದಿವಸ ಅವಾಗೊಂದು ಎಷ್ಟೋ ವರ್ಷದಿಂದ ಹೋಗಿದ್ವಿ. ಅಂದರೆ ಮೈಸೂರಿಗೆ 3 ದಿವಸ ಹೋಗಿದ್ವಿ, 3 ದಿವಸ ಟ್ರಿಪ್. ಆ 3 ದಿವಸ ಅಷ್ಟು ಸ್ಯಾಟಿಸ್ಫೈ ಆಗಿದ್ದಿಲ್ಲ. ಅದಕ್ಕೆ ಈಗ ಹೊಂಟಿವಿ, ಈಗ ದಬಾಶಿ ಈಗ ಈಗ ಅದಕ್ಕೆ ಈಗ 5 ದಿನ ಹೊಂಟಿವಿ. ಕಳರಂಗೆ ಎಂಜಾಯ್ಮೆಂಟ್ ಇರುತ್ತೆ. ಅದಕ್ಕೆ ವೀಡಿಯೋ ಪೂರ ನೋಡಿರಿ ನೀವು. ನೋಡಿ ಸ್ವಲ್ಪ ಹಾರೈಸ್ರಿ. ಇಷ್ಟು ಹೇಳಕ್ಕೆ ಟ್ರೈ ಮಾಡೀವಿ. ಮತ್ತು ಇನ್ನು ಮುಂದೆ ನೋಡುವ ಏನಾಗುತ್ತೆ ನೋಡ್ತೀನಿ. ಅದಕ್ಕೆ ನಿಮ್ಗೆ ಯಾವ್ದಾರ ಅಲ್ಲೇ ಸುತ್ತಮುತ್ತ ಗೊತ್ತಿರೋದು ಹೇಳ್ರಿ, ಮರೆಯೋಕೆ ಹೋಗ್ಬೇಡ್ರಿ. ಹೇಳಾದ್ಮೇಲೆ ಮತ್ತು ನಮಗೂ ಅಲ್ಲಿ ಹೋಗೋಕೆ ಅನುಕೂಲ ಆಗತ್ತೆ ರೀ. ಇಷ್ಟು ಹೇಳ್ಬೇಕು ಅನ್ಸುತ್ತೆ. ಮತ್ತು ಸ್ವಲ್ಪ ಸಜೆಸ್ಟ್ ಮಾಡಿರಿ, ಅಂದ್ರೆ ಕಮೆಂಟಾಗಿ ಇರಲಿ, ಏನಾರು ಇರಲಿ, ಸಜೆಸ್ಟ್ ಮಾಡಿರಿ ಏನೇನು ತೊಗೊಂಡು ಹೋಗ್ಬೇಕು. ಅವು ನಾರ್ಮಲ್ ತೊಗೊಂಡೋಗ್ತೀವಿ, ಶಾಂಪು ಗಿಂಪು, ಚಡ್ಡಿ ಗಿಡ್ಡಿ, ಬನೀನ್ ಅವೆಲ್ಲ ಎಕ್ಸೆಟ್ರಾ. ಅಲ್ಲಿ ಹೋದಾಗ ಏನೇನು ಮಿಸ್ ಮಾಡ್ಕೆ ಅಂತಂದರೆ ಬೀಚಾಗ ಎಲ್ಲ ಬೀಚಾಗ ಆಡೋವು ಇರ್ತಾವೆ. ಮತ್ತು ನಾವು ಹೋಗೋ ರೆಸಾರ್ಟ್ ಭಯಂಕರ ದೊಡ್ಡ ಇವು ಇರ್ತಾವೆ, ಸ್ವಿಮ್ಮಿಂಗ್ ಪೂಲ್ ಐತಿ, ಅನ್ಲಿಮಿಟೆಡ್ ಫುಡ್ ಐತಿ. ಎಲ್ಲ ರಿಸರ್ಚ್ ಮಾಡಿ 1.5 ತಿಂಗಳು ಬರೀ ಇದಕ್ಕೆ ಇಟ್ಟಿವಿ ರೀ ಟೈಮ್.
ಆದರೆ ಬೇರೆ ನಡ್ನಡಕ್ಕೆ ನಮ್ಮ ಅಣ್ಣವ್ರ ಮದುವೆ ಬಂದಿತ್ತು, ಅಲ್ಲಿ ಸ್ವಲ್ಪ ಟೈಮ್ ಡ್ಯೂ ಆಯಿತು. ಈಗ ಫೈನಲಿ ಹೊಂಟಿವ್ರಿ. ಹೋದ್ಮೇಲೆ ನಿಮಗೆ ಕಂಪ್ಲೀಟ್ ಎಲ್ಲ ಡೀಟೇಲ್ ಹಾಕ್ತೀವಿ. ಈ ವ್ಲಾಗ್ ಪೂರ ನೋಡಿದ್ಮೇಲೆ ಸಾಕಾದ ಮಾರ್ಕ್ ಮಾಡ್ಕೊಬಿಡ್ರಿ. ಮತ್ತು ಮುಂಚೆ ಯಾರನ್ನ ನೋಡಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಒತ್ಕೊಂಬಿಡ್ರಿ. ಮತ್ತು ಆಲ್ ಅಂತ ಬೈಕೇನಿರ್ತೀರಿ, ಐಕಾನ್ನ ಬೆಲ್ ದಬಸ್ಸಿ ಹೊಡೆದು ಬಿಡ್ರಿ. ಯಾಕಂದ್ರೆ ನಾವು ಪಟಕ್ಕನ ವೀಡಿಯೋ ಮಾಡಿಕೊಳ್ಳೋ ನೋಟಿಫಿಕೇಷನ್ ಬಂದುಬಿಡುತ್ತೆ ನಿಮಗೆ, ಅವಾಗ ನೋಡೋಕೆ ನಿಮಗೇನು ತ್ರಾಸಾಗಲ್ಲ. ಅಷ್ಟು ಮಾಡಿರಿ. ಈಗ ಹೋಗಿ ಇನ್ನೂ ಭಯಂಕರ ಸ್ವಲ್ಪ ಶಾಪಿಂಗ್ ಅವು ಸ್ವಲ್ಪ ಬಟ್ಟೆ ಗಿಟ್ಟಿ ತೊಗೊತೀನಿ. ಇದ್ರಾಗ ಇನ್ನೊಂದು ಏನಂದರೆ ಈಗಿರೋ ಚಳಿಗೆ ಏನಿಲ್ಲ ಒಂದು 4-5 ಜೊತೆ ಚಡ್ಡಿ ಬೇಕು. ಯಾಕಂದ್ರಲ್ಲೇ ಆರಕ್ಕಾಗಲಿಲ್ಲ ಹಂಗಿಂಗಂದ್ರೆ ಭಾಳ ಕಷ್ಟ ಐತೆ. ಇವು ನಮ್ಮವ್ರಿಗೆ ಅದೇ ಹೇಳೀನಿ, ಮಗನೇ ಹಿಡ್ಕೊಂಬಂದ್ರೆ ಚಲೋ, ಇಲ್ಲಾಂದ್ರೆ ಭಾಳ ತ್ರಾಸಾಗುತ್ತೆ. ಅದಕ್ಕೆ ಹೇಳೀನಿ ಒಂದು 4-5 ಜೊತೆ ಚಡ್ಡಿ ಹಿಡ್ಕರಿ. ಇವು ನನ್ನ ಮಕ್ಳು ಹೇಳಕ್ಕೆ ಬರಲ್ಲ, ಅವದೂ ನಮ್ಗೆ ಕೇಳಿದ್ರೆ ಕೇಳ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕೆ ನಮ್ದು ಏನಿರುತ್ತೆ ಹೇಳೋದೆಲ್ಲ ಹೇಳ್ಬಿಟ್ಟಿರ್ತೀವಿ. ಅದಕ್ಕೆ ಓಕೆ, ಫಾಲೋ ಮಾಡಿ, ಇದು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಕ್ಕೆ ಗುಡ್ ಬೈ. ಮತ್ತು ಸಜೆಸ್ಟ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಫುಲ್ ವೀಡಿಯೋ ನೋಡಿದ್ರೆ ಕಮೆಂಟ್ ಹಾಕೋದು ಮಾತ್ರ ಮರೆಯೋಕೆ